ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟಿವ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿದ ಮೇಲೆ ನಾವೇನು ಮಾಡ್ತೀವಿ, ನಮ್ಮ ಈಗ ಇದರಲ್ಲಿ ಸ್ಟೋರೇಜ್ ಇರುತ್ತಲ್ಲ, ಮೊಬೈಲ್ ಸ್ಟೋರೇಜ್ನಲ್ಲಿರುವಂಥ ವೀಡಿಯೋನ ಡಿಲೀಟ್ ಮಾಡಿಬಿಡ್ತೀವಿ. ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಸ್ಟೋರೇಜ್ ಫುಲ್ ಆಗುತ್ತೆ ಅಂತ ನಾವು ವಿಡಿಯೋನ ಡಿಲೀಟ್ ಮಾಡ್ತೀವಿ ನಮ್ಮ ಸ್ಟೋರೇಜ್ನಿಂದ. ಯೂಟ್ಯೂಬ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಸೊ ಯೂಟ್ಯೂಬ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಏನೋ ಕಾರಣಕ್ಕೆ ಅದರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಥವಾ ಚೇಂಜಸ್ ಮಾಡಬೇಕಾಗಿದೆ ಅಂದರೆ ನಮ್ಮ ಹತ್ರ ಒರಿಜಿನಲ್ ಫೈಲ್ ಇರಲ್ಲ, ಈ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟಿದ್ದೀವಿ. ಸೊ ಅದನ್ನು ನಾವು ಎಡಿಟ್ ಮಾಡಬೇಕಾಗಿದೆ, ಏನಾದರೂ ಚೇಂಜಸ್ ಮಾಡಬೇಕಾಗಿದೆ ಆ ವಿಡಿಯೋದಲ್ಲಿ. ಸೊ ಮತ್ತೊಮ್ಮೆ ಅದನ್ನು ಅಪ್ಲೋಡ್ ಮಾಡಬೇಕು ಅಂದರೆ ಈ ವಿಡಿಯೋನೇ ಇಲ್ಲ ನಮ್ಮ ಹತ್ರ. ಸೊ ಈಗ ಅಪ್ಲೋಡ್ ಮಾಡಿರೋ ವಿಡಿಯೋನೇ ನಾವು ಮತ್ತೆ ಅದನ್ನು ನಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ಮತ್ತೊಮ್ಮೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು. ಸೊ ಅದು ಹೇಗೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ನಿಮ್ಮ ಹತ್ರ ಒರಿಜಿನಲ್ ಫೈಲ್ ಇಲ್ಲ, ಬಟ್ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಿದ್ದೀವಿ. ಆ ವಿಡಿಯೋನ ನಮ್ಮ ಗ್ಯಾಲರಿಗೆ ಸೇವ್ ಮಾಡಿಕೊಂಡು ಯೂಟ್ಯೂಬ್ ಮೇಲಿಂದ ಡಿಲೀಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಮತ್ತೊಮ್ಮೆ ನಾವು ಅಪ್ಲೋಡ್ ಮಾಡೋದು ಹೇಗೆ ಅದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಸೇವ್ ಮಾಡ್ಕೊಳ್ಳೋದು ಹೇಗೆ ಮೇನ್ ಇದೆ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಯೂಟ್ಯೂಬ್ ಮೇಲೆ. ಸೊ ನಾವು ನಮ್ಮ ವಿಡಿಯೋನೇ ನಾವು ನಮ್ಮ ಗ್ಯಾಲರಿಯಲ್ಲಿ ಯೂಟ್ಯೂಬ್ನಿಂದ ಸೇವ್ ಮಾಡ್ಕೊಳ್ಳೋದು ಹೇಗೆ ಅದು ನಾನು ತೋರಿಸ್ಕೊಡ್ತಿದ್ದೀನಿ. ಸೊ ಅದಕ್ಕಾಗಿ ಇಲ್ಲಿ ನೋಡಿ ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಬನ್ನಿ. ಯೂಟ್ಯೂಬ್ ಮೇಲೆ ಬಂದಾಗ ಈ ರೀತಿ ನಿಮಗೆ ಇಂಟರ್ಫೇಸ್ ಸಿಗುತ್ತೆ. ಸೊ ನಾನು ಕಂಪ್ಯೂಟ್ರಲ್ಲಿ ಮಾಡ್ತಾ ಇದ್ದೀನಿ, ನೀವು ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಇದನ್ನು ಓಪನ್ ಮಾಡ್ಕೋಬೇಕು. YT ಸ್ಟುಡಿಯೋನ, ಯೂಟ್ಯೂಬ್ ಸ್ಟುಡಿಯೋ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಮೇಲ್ಗಡೆ ನೋಡಿ, ಇಲ್ಲಿ ಒಂದು ಆಪ್ಷನ್ 3 ಲೈನ್ ತೋರಿಸ್ತಿದೆ. ಈ ಯೂಟ್ಯೂಬ್ ಸ್ಟುಡಿಯೋ ಅಂತ ಏನಿದೆ ಇದ್ರ ಪಕ್ಕ 3 ಲೈನ್ ತೋರಿಸ್ತಾ ಇದೆ. ಅದ್ರ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ಸ್ ಇಲ್ಲಿ ಬರ್ತಾ ಇದೆ. ಓಕೆ, ಇದರಲ್ಲಿ ನಾವೇನು ಮಾಡಬೇಕು, ಸೆಕೆಂಡ್ ಆಪ್ಷನ್ ಇದೆ, ಕಂಟೆಂಟ್ ಅಂತ ಇರುತ್ತೆ. ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಮಗೆ ನಾವು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ ಎಲ್ಲ ಕಾಣುತ್ತೆ. ನಮಗೆ ಅಪ್ಲೋಡ್ ಮಾಡಿದ ನಾವೇನು ನಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದ್ದೀವಿ ಅವೆಲ್ಲ ವಿಡಿಯೋಸ್ ಇಲ್ಲಿ ಕಾಣುತ್ತೆ. ಸೊ ಇಲ್ಲಿ ಈ ಮೆನು ಕೂಡ ಎಕ್ಸ್ಪಾಂಡ್ ಮಾಡಿ ಕೂಡ ನೀವು ನೋಡ್ಬೋದು. ಇಲ್ಲಿ ಕಂಟೆಂಟ್ ಅಂತ ಈ ರೀತಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಮೆನು ಎಕ್ಸ್ಪಾಂಡ್ ಆಗಿ ಇಲ್ಲಿ ಕಂಟೆಂಟ್ ಅಂತ ಬರುತ್ತೆ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ವೀಡಿಯೋಸ್ ಎಲ್ಲ ಕಾಣುತ್ತೆ. ಸೊ ಇಲ್ಲಿ ವೀಡಿಯೋಸ್ ಕಾಣುತ್ತೆ. ಇಲ್ಲಿ ಪಕ್ಕದಲ್ಲಿ ನೋಡಿ ಒಂದು ಸ್ಕ್ವೇರ್ ಬಾಕ್ಸ್ ಕಾಣ್ತಿದೆ. ಇಲ್ಲಿ ಈ ಸ್ಕ್ವೇರ್ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಒಂದು ಯಾವ ವಿಡಿಯೋ ನಮಗೆ ಸೇವ್ ಮಾಡ್ಕೋಬೇಕಾಗಿದೆ ಆ ವಿಡಿಯೋದ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದಾಗ ಮೇಲ್ಗಡೆ ನೋಡಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಬಂದುಬಿಡುತ್ತೆ. ಇಲ್ಲಿ ಓಕೆ, ಇಲ್ಲಿ ಆಪ್ಷನ್ಸ್ ಒಂದು ಯಾವುದು ವಿಡಿಯೋ ಸೆಲೆಕ್ಟ್ ಮಾಡ್ತೀರಾ, ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿ ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ಮೋರ್ ಆ್ಯಕ್ಷನ್ಸ್ ಅಂತ ಇದೆ ಈ ಆಪ್ಷನ್ ಇಲ್ಲಿ. ಸೊ ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಡೌನ್ ಮೆನು ಇದೆಲ್ಲ. ಸೊ ಇಲ್ಲಿ ನೋಡಿ ಡೌನ್ಲೋಡ್ ಅಂತ ಬರುತ್ತೆ. ಸೊ ಬೇಕು ಅಂದರೆ ಡಿಲೀಟ್ ಮಾಡ್ಬೋದು, ಇಲ್ಲ ಡೌನ್ಲೋಡ್ ಮಾಡ್ಕೋಬೋದು. ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವೇನು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಅದು ನಮ್ಮ ಗ್ಯಾಲರಿಯಲ್ಲಿ ಬಂದುಬಿಡುತ್ತೆ. ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು, ಡೌನ್ಲೋಡ್ ಆಗಿಬಿಡುತ್ತೆ. ಸೊ ಈ ರೀತಿ ನಾವು ನಮ್ಮ ಹಾಕಿರೋ ವಿಡಿಯೋನ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡಿಕೊಂಡು ಬೇಕು ಅಂದರೆ ಅದಕ್ಕೆ ಏನಾದರೂ ಎಡಿಟಿಂಗ್ ಮಾಡಬೇಕಾಗಿದೆ, ಏನಾದರೂ ಚೇಂಜಸ್ ಮಾಡಬೇಕು, ವಾಯ್ಸ್ ಓವರ್ ಮಾಡಬೇಕಾಗಿದೆ, ಹೀಗೆ ಏನಾದರೂ ಮಾಡಬೇಕಾಗಿದೆ, ಇಲ್ಲಾಂದರೆ ಈ ವಿಡಿಯೋ ಈ ಚಾನಲ್ ಮೇಲೆ ಬೇಡ, ಬೇರೆ ಈ ಚಾನಲ್ ಮೇಲಿಂದ ವಿಡಿಯೋ ಬೇರೆ ಚಾನಲ್ಗೆ ನಾನು ಹಾಕ್ತೀನಿ ಅಂತ ಅಂದ್ಕೊಂಡ್ರೆ ಇಲ್ಲಿಂದ ಮೊದಲು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಇಲ್ಲಿಂದ ಡಿಲೀಟ್ ಮಾಡಿ ಬೇರೆ ಚಾನಲ್ ಮೇಲೆ ನೀವು ಅಪ್ಲೋಡ್ ಮಾಡಿದರೆ ಯಾವುದೇ ರೀತಿಯಿಂದ ಇಶ್ಯೂ ಆಗಲ್ಲ. ಸೊ ಇದ್ರ ಬಗ್ಗೆ ನಾನು ಒಂದು ವಿಡಿಯೋನು ಮಾಡಿ ಹಾಕಿದ್ದೀನಿ. ಒಂದು ಇಂಟರ್ವ್ಯೂ ಇದೆ, ಅರ್ಚನಾಸ್ ವೆಜ್ ರೆಸಿಪಿ ಅಂತ ಅವ್ರ ಚಾನಲ್ ಮೇಲೆ ನಾನು ಬೇರೆ ಚಾನಲ್ ಮಾಡಿ ಹಳೆ ಚಾನಲ್ ಮೇಲೆ ಇರುವಂಥ ವೀಡಿಯೋಸ್ ಎಲ್ಲ ಹೊಸ ಚಾನಲ್ಗೆ ಶಿಫ್ಟ್ ಮಾಡಿಸಿ ಅವ್ರ ಚಾನಲ್ ಮಾನಿಟೈಸ್ ಆಗಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ಆ ರೀತಿ ನೀವೇನಾದರೂ ಈ ಚಾನಲ್ ಮೇಲೆ ವಿಡಿಯೋಸ್ ಎಲ್ಲ ಇದೆ, ಇದನ್ನು ತೆಗೆದಾಕಿಬಿಟ್ಟು ಈ ವಿಡಿಯೋನೇ ಬೇರೆ ಚಾನಲ್ಗೂ ಕೂಡ ನೀವು ಅಪ್ಲೋಡ್ ಮಾಡ್ಬೋದು. ಇಲ್ಲಿಂದ ಮೊದಲು ಡೌನ್ಲೋಡ್ ಮಾಡಿಕೊಂಡು ಡಿಲೀಟ್ ಮಾಡಬೇಕು. ಸೊ ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದಿರುತ್ತೆ. ಇಲ್ಲಿ 3 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ. ಸೊ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸಲ್ಲಿ ಹೋಗಿ ಡೌನ್ಲೋಡ್ ಅದು ಇದು ಮಾಡೋದು ಬೇಕಾಗಿಲ್ಲ, ಇಲ್ಲಿಂದನೇ ಯೂಟ್ಯೂಬ್ ಆಪ್ಷನ್ ಕೊಟ್ಟಿದೆ. ಸೊ ಇದನ್ನು ಈ ರೀತಿ ನೀವು ಬಳಸ್ಕೋಬೋದು. ತುಂಬ ಈಸಿ ಇದೆ. ನೀವು ಜಸ್ಟ್ ಈ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಯಾವುದಾದ್ರೂ ವಿಡಿಯೋ ಸೆಲೆಕ್ಟ್ ಮಾಡಿದರೆ ಮೇಲೆ ಈ 3 ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಆಪ್ಷನ್ ಬರುತ್ತೆ, ಡೌನ್ಲೋಡ್ ಆಪ್ಷನ್. ಅದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿಬಿಡುತ್ತೆ. ಸೊ ಡೈರೆಕ್ಟಾಗಿ ಸೇವ್ ಆಗಿಬಿಡುತ್ತೆ. ಬೇರೆಯವ್ರ ವೀಡಿಯೋಸ್ ನಾನು ಹೇಳ್ತಾ ಇಲ್ಲ, ನಿಮ್ಮ ವಿಡಿಯೋ ನೀವು ಡೌನ್ಲೋಡ್ ಮಾಡಿಕೊಳ್ಳೋದ್ರ ಬಗ್ಗೆ ನಿಮ್ಮ YT ಸ್ಟುಡಿಯೋದಲ್ಲಿ ಈ ಆಪ್ಷನ್ ಇರುತ್ತೆ. ಸೊ ಅಲ್ಲಿಂದ ನೀವು ಇದನ್ನು ಮಾಡ್ಕೋಬೋದು. ತುಂಬ ಈಸಿ ಇದೆ, ಈ ರೀತಿ ನೀವು ಮಾಡ್ಕೋಬೋದು. ಸೊ ತುಂಬ ಜನ ಕೇಳ್ತಿದ್ರು ಯಾವ ರೀತಿ ಮಾಡ್ಕೋಬೇಕು ಅಂತ. ಸೊ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಮಾಡ್ತಿದ್ದೀನಿ. ಸೊ ನೀವು ಯಾವ ರೀತಿ
ಏನು ಮಾಡ್ತೀರಾ ಅದ್ರ ಬಗ್ಗೆ ಸಾರಿ ಏನು ಈ ಮಾಡ್ಕೋಬೇಕಾಗಿದೆ ಡೌನ್ಲೋಡ್ ಈ ರೀತಿ ನೀವು ಮಾಡಿಕೊಂಡು ನಿಮ್ಮ ಚಾನಲ್ ಮೇಲೆ ಅದನ್ನು ಅಪ್ಲೋಡ್ ಮಾಡ್ಬೋದು. ಸೊ ಇಲ್ಲಿ 3 ಡಾಟ್ ಕೂಡ ತೋರಿಸುತ್ತೆ ನೋಡಿ, ಇಲ್ಲಿ ಸ್ವಲ್ಪ ಆಪ್ಷನ್ಸ್ ಇಲ್ಲಿ ಕಾಣಲ್ಲ, ಇಲ್ಲಿ ನಾನು ಕ್ಲಿಕ್ ಮಾಡಿದರೆ ಇಲ್ಲಿ 3 ಡಾಟ್ ಇರುತ್ತೆ ಇಲ್ಲಿ. ಸೊ ಇದು ಡೌನ್ಲೋಡ್ ಮೇಲೆ ನಾನು ಕ್ಲಿಕ್ ಮಾಡಿದರೆ ಡೌನ್ಲೋಡ್, ಇಲ್ಲಿಯೂ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಸೊ ಈ ರೀತಿ ನೀವು ವಿಡಿಯೋ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಡೌನ್ಲೋಡ್ ಮಾಡಿರೋ ವಿಡಿಯೋ ಬೇರೆ ಚಾನಲ್ಗೂ ನೀವು ಬೇಕು ಅಂದರೆ ಅಪ್ಲೋಡ್ ಮಾಡಲಿಕ್ಕೆ ಬರುತ್ತೆ. ಇಲ್ಲಿಂದ ಡೌನ್ಲೋಡ್ ಆದಮೇಲೆ ಇದನ್ನು ಡಿಲೀಟ್ ಮಾಡಬೇಕು. ಸೊ ಹಾಗೆ ಇಲ್ಲಿ ಇಟ್ಬಿಟ್ಟು ನೀವು ಬೇರೆ ಚಾನಲ್ ಮೇಲೆ ಏನಾದರೂ ಅಪ್ಲೋಡ್ ಮಾಡಿದರೆ ಅದು ರೀಯೂಸ್ ಕಂಟೆಂಟ್ ಬರುತ್ತೆ. ಸೊ ಇಲ್ಲಿಯೂ ನೀವು ಹಾಕಿದ್ದೀರಾ, ಆಲ್ರೆಡಿ ವಿಡಿಯೋ ಹಾಕಿದ್ದೀರಾ, ಅದನ್ನೇನಾದರೂ ಎಡಿಟ್ ಮಾಡಿ ಮತ್ತೆ ಅದನ್ನು ಎಲ್ಲ ಸರಿ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಡಿಲೀಟ್ ಆಗಬೇಕು. ಸೊ ಅದು ನೆನ್ಪಿಡಿ. ಡಿಲೀಟ್ ಮಾಡಿದ ಮೇಲೆ ಇಮಿಡಿಯೇಟ್, ಈ ಸದ್ಯ ಡಿಲೀಟ್ ಮಾಡಿದ್ದೀರಾ, ಇಮಿಡಿಯೇಟ್ ಡಿಲೀಟ್ ಮಾಡಿದರೆ ಏನೂ ಇಶ್ಯೂ ಆಗಲ್ಲ. ತುಂಬ ಲೇಟಾಗಿ ನೀವು ವಿಡಿಯೋ ಹಾಕಿ ಆಮೇಲೆ ಚೇಂಜಸ್ ಮಾಡಬೇಕು ಅಂತ ಅಂದರೆ ಒಂದು ಸ್ವಲ್ಪ ಡಿಲೀಟ್ ಮಾಡಿದ ಮೇಲೆ 24 ಅವರ್ ಆದಮೇಲೆ ಆ ವಿಡಿಯೋನ ಅಪ್ಲೋಡ್ ಮಾಡಿ. ಇಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಎಡಿಟ್ ಅದು ಇದೆಲ್ಲ ಮಾಡಿ ಚೇಂಜಸ್ ಎಲ್ಲ ಮಾಡಿ ಇಲ್ಲಿಂದ ಡಿಲೀಟ್ ಮಾಡಿದ ಮೇಲೆ 24 ಅವರ್ ಆದಮೇಲೆ ನೀವು ಅದನ್ನು ಅಪ್ಲೋಡ್ ಮಾಡಬೇಕು. ಇದು ನೆನ್ಪಿಡಿ. ಸ್ವಲ್ಪ ಇಲ್ಲಿ ಇಶ್ಯೂ ಆಗ್ಬೋದು, ಹೇಳಲಿಕ್ಕಾಗಲ್ಲ, ರಿಯೂಸ್ ಕಂಟೆಂಟ್ ಅದು ಇದು ಬಂದುಬಿಡುತ್ತೆ. ಯಾಕಂದರೆ ನೋಡಿ, ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ, ಅಪ್ಲೋಡ್ ಮಾಡಿದ ಮೇಲೆ ಏನೋ ಒಂದು ಕ್ಲಿಕ್ ಮಾಡ್ಲಿಕ್ಕೆ ಹೋಗಿ ವಿಡಿಯೋನೇ ಡಿಲೀಟ್ ಆಯಿತು ಅಂದರೆ ಈ ಡೇಟಾ ಏನಿದೆ ಅವ್ರ ಸರ್ವರ್ ಮೇಲೆ ಹಾಗೆ ಇರುತ್ತೆ, ಯೂಟ್ಯೂಬಲ್ಲಿ ಡೇಟಾ ಇರುತ್ತೆ. ಯಾಕಂದರೆ ಏನೋ ಮಿಸ್ಟೇಕಾಗಿ ವಿಡಿಯೋ ಡಿಲೀಟ್ ಆಗಿದೆ ಅಂದಮೇಲೆ ನೀವು ಮತ್ತೆ ಅದನ್ನು ರಿಕವರ್ ಮಾಡ್ಕೊಳ್ಳಿಕ್ಕೆ ಯೂಟ್ಯೂಬ್ ಮೆಸೇಜ್ ಅದು ಹಾಕಿ ನನ್ನ ವಿಡಿಯೋ ಮಿಸ್ಟೇಕ್ಲಿ ಡಿಲೀಟ್ ಆಗಿದೆ, ನನ್ನ ವಿಡಿಯೋ ನನಗೆ ಬೇಕು ಅಂತ ಮೆಸೇಜ್ ಹಾಕ್ತೀರಾ ಅಂತ ಹೇಳಿ ಅವ್ರ ಹತ್ರ 48 ಅವರ್ಸ್ವರೆಗೂ ಡೇಟಾ ಇರುತ್ತೆ. ಸೊ ಹಾಗಾಗಿ ಇದು ನೆನ್ಪಿಡಿ, ನೀವು ಡಿಲೀಟ್ ಮಾಡಿದ ತಕ್ಷಣಕ್ಕೆ ಅದನ್ನೇ ಅಪ್ಲೋಡ್ ಮಾಡಲಿಕ್ಕೆ ಹೋಗ್ಬಿಡಿ. ಡೌನ್ಲೋಡ್ ಮಾಡಿಕೊಂಡು ಡಿಲೀಟ್ ಮಾಡಿ 24 ಅವರ್ ಆದಮೇಲೆ ಅದನ್ನು ಅಪ್ಲೋಡ್ ಮಾಡ್ಬೋದು. ಸೊ ಈ ರೀತಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಜನ ಈ ರೀತಿ ವೀಡಿಯೋಸ್ ಡಿಲೀಟ್ ಮಾಡಿದರೆ ಏನಾಗುತ್ತೋ ಅದು ಇದು ಅಂತ ಯೋಚನೆ ಮಾಡ್ತಾರೆ. ಆ ರೀತಿ ಏನೂ ಆಗಲ್ಲ. ನೋಡಿ, ಏನೋ ಒಂದು ವಿಡಿಯೋ ಹಾಕಿದ್ದೀರಾ, ಅದು ತುಂಬ ವೈರಲ್ ಆಗಿದೆ. ಸೊ ವೈರಲ್ ಆಗಿದೆ, ಅದ್ರ ಮೇಲೆ ವ್ಯೂಸ್ ಎಲ್ಲ ಬರ್ತಾ ಇರುತ್ತೆ. ಆವಾಗ ನೀವೇನಾದರೂ ಅದನ್ನು ಡಿಲೀಟ್ ಮಾಡಿದರೆ ಬರೋ ವ್ಯೂಸ್ ನಿಂತುಬಿಡುತ್ತೆ, ಚಾನಲ್ ಗ್ರೋತ್ ಸ್ಟ್ರಕ್ ಆಗಿಬಿಡುತ್ತೆ. ಯಾಕಂದರೆ ವ್ಯೂಸ್ ಬರ್ತಾ ಇರುತ್ತೆ, ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಿರ್ತಾರೆ. ಸೊ ಇಮಿಡಿಯೇಟ್ ನೀವು ಡಿಲೀಟ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಚಾನಲ್ಗೆ ಇಫೆಕ್ಟ್ ಆಗುತ್ತೆ ಓಡ್ತಿರೋ ವಿಡಿಯೋಗೆ. ಸೊ ಏನೋ ನಿಮ್ಮ ವಿಡಿಯೋ ಮೇಲೆ ವ್ಯೂಸ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂದಮೇಲೆ ಅದನ್ನು ಅಪ್ಲೋಡ್ ಮಾಡ್ಬೋದು ನೀವು. ಸೊ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿ ಅದು ಇದು ಮಾಡಿ ಮತ್ತೆ ಅದನ್ನು ಅಪ್ಲೋಡ್ ಮಾಡ್ಬೋದು. ಇರೋ ವಿಡಿಯೋನ ಮೊದಲು ಡಿಲೀಟ್ ಆಗಬೇಕು, ಅದು ನೆನ್ಪಿಡಿ. ಸೊ ಮೇಲಿನ ಮೇಲೆ ಅದು ಹೇಳ್ತಾ ಇದ್ದೀನಿ, ಡೌನ್ಲೋಡ್ ಆದಮೇಲೆ ಅದನ್ನು ಫಸ್ಟ್ ಡಿಲೀಟ್ ಮಾಡಿ, ಡಿಲೀಟ್ ಮಾಡಿದ ಮೇಲೆ ಅದನ್ನು ಎಡಿಟ್ ಮಾಡಿ ಮತ್ತೆ ಅಪ್ಲೋಡ್ ನೀವು ಮಾಡ್ಬೋದು. ಈ ರೀತಿ ನಿಮ್ಗೇನಾದರೂ ಮಾಡಲಿಕ್ಕೆ ಆಗ್ತಿತ್ತು ಅಂದರೆ ಮಾಡಿ. ನೀವು ಹಳೆ ವೀಡಿಯೋಸ್ ಮೇಲೆ ವ್ಯೂಸ್ ಇಲ್ಲ ಅಂದರೆ ಅದನ್ನು ತೆಗೆದಾಕ್ಬಿಟ್ಟು ನೀವು ಅದನ್ನು ರೀಯೂಸ್ ಮಾಡಿಕೊಂಡು ಮತ್ತೆ ವ್ಯೂಸ್ ತರ್ಬೋದು. ಅದ್ರ ಮೇಲೆ ತುಂಬ ಹಳೆ ವಿಡಿಯೋ ಇದೆ, ಅದ್ರ ಮೇಲೆ ವ್ಯೂಸೇ ಇಲ್ಲ ಅಂದರೆ ಅದನ್ನು ನೀವೇನು ಮಾಡಬೇಕು, ಡೌನ್ಲೋಡ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಎಡಿಟ್ ಮಾಡಿ ಇದ್ರ ಮೇಲಿಂದ ಡಿಲೀಟ್ ಮಾಡಿ 24 ಅವರ್ಸ್ ಆದ ನಂತರ ಅದನ್ನು ಮತ್ತೆ ಅಪ್ಲೋಡ್ ಮಾಡಿ. ಸೊ ಅದ್ರ ಮೇಲೂ ವ್ಯೂಸ್ ಬಂದರೆ ಬರ್ಬೋದು. ಈ ರೀತಿ ನೀವು ಮಾಡ್ಬೋದು, ಯಾವುದೇ ಇಶ್ಯೂ ಇಲ್ಲ, ತುಂಬ ಈಸಿ ಇದೆ. ಸೊ ಈ ರೀತಿ ನೀವು ಮಾಡ್ಕೋಬೋದು. ಸೊ ಸ್ನೇಹಿತರೆ, ಈ ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೀವು ಆಲ್ ಸೆಲೆಕ್ಟ್ ಮಾಡಿ. ಸೊ ಆಲ್ ಸೆಲೆಕ್ಟ್ ಮಾಡೋದ್ರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದರೆ ಅದರ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ. ಇನ್ನು ಏನಾದರೂ ನಿಮಗೆ ಯೂಟ್ಯೂಬ್ನಲ್ಲಿ ಪ್ರಾಬ್ಲಮ್ ಇದೆ, ಏನಾದರೂ ಇಶ್ಯೂ ಆಗಿದೆ, ನನ್ನಿಂದ ಏನಾದರೂ ಕಾಂಟ್ಯಾಕ್ಟ್ ಮಾಡಿ ಸರಿಪಡಿಸ್ಕೋಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಚಾನಲ್ ಮೇಲೆ ನಾನು ವಿಡಿಯೋ ಹಾಕಿದ್ದೀನಿ, ನಂಬರ್ ಕೊಟ್ಟು ಅಲ್ಲಿಂದ ನಂಬರ್ ಕಲೆಕ್ಟ್ ಮಾಡಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತು ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.